1700 ಕೋಟಿ ಬಂಡವಾಳನ ಆಗ್ತಕ್ಕಂಥದ್ದಕ್ಕೆ ನಮ್ಮ ಕುದುರೆಮುಖ ಐರನ್ ಏನಿದೆ ಆ ಒಂದು ಕಂಪನಿಗೆ ಎಲ್ಲ ರೀತಿ ಕಾರ್ಯಕ್ರಮ ರೂಪಿಸಿ ಹೊರಟು. ಯಾಕೆಂದರೆ ಅದು ಒಂದು ಕಾಲದಲ್ಲಿ ತುಂಬ ಲಾಭದಾಯಕವಾಗಿ ನಡೀತಾ ಇತ್ತು. ರಾಜ್ಯ ಸರ್ಕಾರಕ್ಕೂ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಆಕ್ಚುಲಿ ರಾಜ್ಯ ಸರ್ಕಾರಕ್ಕೂ ಅನುಕೂಲ ಆಯಿತು. ಅಲ್ಲಿ ಈಗ ಕುದುರೆಮುಖ ಏರಿಯಾದಲ್ಲಿ ಕೆಲವು ಅರಣ್ಯದ ಒಂದು ರಿಸ್ಟ್ರಿಕ್ಷನ್ನಿಂದ ಈಗ ಅವರಿಗೆ ಬೇರೆ ಕಡೆ 2016ರಲ್ಲಿ ದೇವದಾರ ಅಂತಕ್ಕಂಥ ಭಾಗದಲ್ಲಿ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರವೇ ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ. ನಾನು ಮಾಡಿರೋದಲ್ಲ, ಅವರೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ದುಡ್ಡು ಕಟ್ಟಿದ್ದಾರೆ QCLನವರು. ನಾನು ಯಾವಾಗ ಮೊದಲನೇ ಸೈನ್ನ ಕೇಂದ್ರ ಸರ್ಕಾರದಲ್ಲಿ ಆಗಿದಂಥದ್ದಿದೆ, ಅದಕ್ಕೆ ಏನಾದರೂ ಮಾಡಿ ತಡೆ ಒಡ್ಡಬೇಕು ಅಂತ ಹೇಳಿ ಇವತ್ತಿನವರಿಗೆ ಒಂದು ರಸ್ತೆ ಮಾಡಿ ಅಲ್ಲಿ ಎಕ್ಸ್ಟ್ರಾಕ್ಷನ್ಗೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಅದು ಒಂದು ಭಾಗ. HMT 100 ವರ್ಷದ್ದು ಮಹಾರಾಜರ ಕಾಲದಲ್ಲಿ ಕೊಟ್ಟಂಥದ್ದು, ಅದು ಫಾರೆಸ್ಟ್ ಲ್ಯಾಂಡು ಅಂತ ಅದಕ್ಕೊಂದು ಕೋರ್ಟ್ಗೆ ಹೋಗ್ಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನು ನಾವು ಏನು ಹೊಸದಾಗಿ ಪುನಶ್ಚೇತನಗೊಳಿಸಬೇಕು ಅಂತ ಹೊರಟಿರ್ತಕ್ಕಂಥದ್ದಕ್ಕೆ ಏನು ಮಂಡ್ಯದಲ್ಲಿ ಕಾರ್ಖಾನೆ ತರಲಿಲ್ಲ ಅಂತ ಹೇಳ್ತಾ ಇದ್ರು. ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ಇಲಾಖೆಯಿಂದ ಪತ್ರ ಬರೆದ ಮೇಲೆ ಬಜೆಟ್ನಲ್ಲೂ 100 ಎಕರೆ ಲ್ಯಾಂಡ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ, ಘೋಷಣೆನೂ ಮಾಡಿದ್ದಾರೆ. ಬಹುಶಃ ನಾನು ನಿನ್ನೆ ದಿನ ಇಲ್ಲಿಯ ಕೈಗಾರಿಕಾ ಸಚಿವರು MB ಪಾಟೀಲ್ ಅವರಿಗೆ ಫೋನ್ ಮಾಡಿದ್ದೆ. ಸದ್ಯ ಸ್ಪಂದಿಸಿದ್ದಾರೆ. ಈಗ ನಿನ್ನೆ ನಾನು ಅವರಿಗೆ ಮನವಿ ಮಾಡಿದ ಮೇಲೆ 13ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ನಮ್ಮ ಒಂದು ಇಲಾಖೆಯಿಂದ ತೀರ್ಮಾನ ಏನು ಮಾಡಿಸ್ತಾ ಇದ್ದೇನೆ, ಬೇರೆ ಕಡೆ ಹೋಗ್ತಕ್ಕಂಥದ್ದನ್ನು ರಾಜ್ಯಕ್ಕೆ ತರ್ತಕ್ಕಂಥದ್ದಕ್ಕೆ ಆ ವಿಷಯದಲ್ಲಿ ಒಂದು ಸಭೆ ಕರೀತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ರಿಗೂ ನೋಟಿಸ್ ಕೊಟ್ಟು ಎಲ್ಲರಿಗೂ ಸಭೆಯಲ್ಲಿ ಇರಬೇಕು ಅಂತ ಹೇಳಿ ನಿನ್ನೆ ದಿನ ಅವರು ತೀರ್ಮಾನ ಮಾಡಿದ್ದಾರೆ.